ದೇವರು ಯಾರು ಅಂತ. ದೇವರು ಯಾರು ಅಂತ ನಾವು ಹೇಗೆ ಹೇಳೋದು? ತುಂಬ ಕಷ್ಟ. ಯಾಕಂದರೆ ದೇವರೇ ಹೇಳಬೇಕು ದೇವರು ಯಾರು ಅಂತ. ಆ ದೇವರು ಕೃಷ್ಣ ಏನು ಹೇಳಿದ್ದಾನೆ? ಮಣ್ಣು ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಣ್ಣಿನಲ್ಲಿ ಮಾಡಿದ ಎಲ್ಲ ಪದಾರ್ಥಗಳು ಅರ್ಥ ಆಗುತ್ತೆ. ಕಬ್ಬಿಣ ಏನು ಅಂತ ಅರ್ಥ ಆಯಿತು ಅಂದರೆ ಕಬ್ಬಿಣದಲ್ಲಿ ರಚಿತವಾದ ಪದಾರ್ಥಗಳೆಲ್ಲ ಅರ್ಥ ಆಗುತ್ತೆ. ಹಾಗೆ ಭಗವಂತ ಅನ್ನುವ ವಸ್ತು ಅರ್ಥ ಆದರೆ ಜಗತ್ತೆಲ್ಲ ಆ ಭಗವಂತನಿಂದ ಆವಿಷ್ಟವಾಗಿದೆ. ಹಾಗಾಗಿ ಅವನೇ ಅಂತರ್ಯಾಮಿಯಾಗಿದ್ದಾನೆ. ಹಾಗಾಗಿ ಅವನನ್ನು ತಿಳ್ಕೊಂಡ್ರೆ ಜಗತ್ತು ತಿಳ್ಕೊಂಡ ಹಾಗೆ ಆಗುತ್ತೆ. ನಿಮ್ಮ ತಲೆಯಲ್ಲಿ ಆಟೋಮೆಟಿಕ್ ಸೇವ್ ಇದೆ ದೇವ್ರು ಕೊಟ್ಟಿದ್ದು. ಬೆಳಿಗ್ಗೆ ಮಲಗಿ ಎದ್ದ ಮೇಲೆ ಸ್ವಿಚ್ ಆಫ್ ಆಗಿ ಆನ್ ಆದಮೇಲೆ ಇವರೆಲ್ಲ ನಮ್ಮವರು ಅಂತ ನೆನಪಾಗಲಿಲ್ಲ ಅಂದರೆ ಏನು ಕಥೆ? ಆದ್ದರಿಂದ ಸ್ಮರಣೆ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಮುಖ್ಯವಾಗಿದೆ. ಅದಕ್ಕೆ ಮಹತ್ತತ್ವ. ಜ್ಞಾನೇಂದ್ರಿಯಗಳು ಶ್ರೋತ್ರೇಂದ್ರಿಯ, ತ್ವಗೀಂದ್ರಿಯ, ಚಕ್ಷುರೇಂದ್ರಿಯ, ಜಿಹ್ವೇಂದ್ರಿಯ, ಘ್ರಾಣೇಂದ್ರಿಯ ಅಂತ ಪಂಚ ಜ್ಞಾನೇಂದ್ರಿಯಗಳು ಬಂತು. ಅಲ್ಲ, ಕರ್ಮೇಂದ್ರಿಯಗಳನ್ನು ಹೇಳಿಲ್ಲಲ್ಲ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ, ಎಲ್ಲ ಜಗತ್ತುಗಳಿಗೂ ಕಾರಣವಾದದ್ದು ಈ ಶ್ರೀತತ್ವ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತ. ಅವಳು ಈ ಜಗತ್ತಿಗೆ ನಿಯಾಮಕಳಾಗಿದ್ದಾಳೆ, ಸಮಗ್ರ ಅವಳಿಗೂ ಸೇರಿಸಿಕೊಂಡು ನಿಯಾಮಕ ನಾನಾಗಿದ್ದೇನೆ. ಆ ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮನ ಚಿಂತನೆ, ಆ ಜ್ಞಾನ ಎಷ್ಟು ಕ್ರಮವಾಗಿ ಇದೊಂದು 7ನೇ ಅಧ್ಯಾಯದಲ್ಲಿ 7 ಶ್ಲೋಕ ನಮ್ಮನ್ನು ಎಬ್ಬಿಸಿ ಬಿಡುತ್ತೆ. ಹಾಗಾಗಿ ಯಾರಾದರೂ 7 ಅಂದರೆ ಸಾಕು, 7ನೇ ಅಧ್ಯಾಯದ 7 ಶ್ಲೋಕ ಅಂತ ನಮ್ಮ ತಲೆಗೆ ಬರಬೇಕು. ಅಷ್ಟು ಚೆನ್ನಾಗಿದೆ ಇದು. ಪುರುಷೋತ್ತಮ ಮಾಸದ ಒಂದು ಪವಿತ್ರ ಮಂಗಳವಾದ ಪರ್ವಕಾಲದಲ್ಲಿ ನಾವಿದ್ದೀವಿ. ಭಗವಂತನ ಮಾತು ಕೇಳ್ತಾ ಇದ್ದೀವಿ. ಇವತ್ತು ಈ ಒಂದು ಯಾತ್ರೆಯಲ್ಲಿ ಎಲ್ಲಿದ್ದೀವಿ ನಾವು? ಬನ್ನಿ ನೋಡೋಣ. ಹೊಸ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಭಗವಂತನ ಜ್ಞಾನ, ಕೃಷ್ಣನನ್ನು ತಿಳಿಯುವಂತಹದ್ದು, ನೋಯಿಂಗ್ ಕೃಷ್ಣ. ಈ ಸೆಕ್ಷನ್ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. 7ನೇ ಚಾಪ್ಟರು, ಎಪಿಸೋಡ್ 19, ಜ್ಞಾನ ವಿಜ್ಞಾನ ಯೋಗ. ಈ ಜ್ಞಾನ ಅಂದ್ರೇನು? ವಾಟ್ ಈಸ್ ಜ್ಞಾನ? ಬನ್ನಿ, ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡೋಣ. ಹರಿ ಓಂ. ವೀಕ್ಷಕರೇ, ನಾವು ಭಗವದ್ಗೀತೆಯ ರಸವನ್ನು ಆಸ್ವಾದಿಸ್ತಾ ಇದ್ದೀವಿ. ಆಚಾರ್ಯರು ಈ ಒಂದು ಗೀತೆಯ ಅರ್ಥದ ಒಂದು ರುಚಿಯಿಂದ ನಮಗೆ ಬಡಿಸ್ತಾ ಇದ್ದಾರೆ ದಿನ. ಇವತ್ತು ಮತ್ತೆ ನಾವು ಈ ಒಂದು ಮುಂದಿನ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. ಭಗವದ್ಗೀತೆಯಲ್ಲಿ ಕೃಷ್ಣ ನಮ್ಮ ಜೀವನದ ಮಾರ್ಪಾಟಿಗೆ, ಇದೊಂದು ಕೇವಲ ಏನೋ ಒಂದು ಪುಣ್ಯ ಬಂದ್ಬಿಡುತ್ತೆ ಅಂತಲ್ಲ, ಇದನ್ನು ನಾವು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಪ್ರತಿದಿನದಲ್ಲಿ, ಜಾಸ್ತಿ ಕೋಪ ಬರ್ತಾ ಇದ್ದರೆ ಸ್ವಲ್ಪ ಕೋಪ ಕಡಿಮೆ ಆಗೋ ಥರ ಆಗಬೇಕು, ತುಂಬ ಮನಸ್ಸು ಕಿರಿಕಿರಿ ಆದರೆ ಸ್ವಲ್ಪ ಹೊತ್ತಾದರೂ ಶಾಂತ ಆಗೋ ಥರದ್ದು, ಆ ಥರದ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇದನ್ನು ಅಳವಡಿಸ್ಕೊಳ್ಳೋಣ. ಇದನ್ನು ಏನೇನು ಆಚಾರ ನಮ್ಗೆ ಹೇಳ್ತಾರೆ ಅದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ಕಷ್ಟಗಳು ಕಡಿಮೆ ಆಗುತ್ತೆ, ಭಿನ್ನಾಭಿಪ್ರಾಯಗಳು ಕಡಿಮೆ ಆಗುತ್ತೆ. ಇದೊಂದು ಸೈಕಾಲಜಿ, ಯಾಕಂದರೆ ನಮ್ಮ ಮನಸ್ಸಿಗೆ ನಾವೇ ಕೊಡುವಂತಹ ಟ್ರೈನಿಂಗ್. ಆದ್ದರಿಂದ ಈ ಮುಂದಿನ ಒಂದು ಎಪಿಸೋಡ್ಗೆ ಹೋಗೋಣ. ಆಚಾರ್ಯ, ಸ್ವಾಗತ ತಮಗೆ. ನಮಸ್ತೆ. ನಾನು ಎಷ್ಟು ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಆಭಾರಿ ನಾವು. ಯಾಕಂದರೆ ಇಷ್ಟು ದೀರ್ಘವಾದ ಒಂದು ಪ್ರವಚನ ನಡೆಸ್ಕೊಳ್ಳೋದು ತುಂಬ ಕಷ್ಟ ಪಾಠ ಪ್ರವಚನಗಳಿದ್ದವರಿಗೆ. ಅದಕ್ಕೆ ಮೊದಲಿಗೆ ತಮಗೆ ಒಂದು ಮತ್ತೊಮ್ಮೆ ಎಲ್ಲ ವೀಕ್ಷಕರ ಪರವಾಗಿ, ಯಾಕೆಂದರೆ ಆಲ್ಮೋಸ್ಟ್ ಅರ್ಧದವರೆಗೂ ನಾವು ಬಂದಿದ್ದೀವಿ. 18 ಅಧ್ಯಾಯದಲ್ಲಿ 9 ಅಧ್ಯಾಯದಲ್ಲಿ ಬಂದಿದ್ವಿ. ಈ ಮಧ್ಯತಃ ಒಂದು ಸಮರ್ಪಣೆ, ಒಂದು ಥ್ಯಾಂಕ್ಸನ್ನು ತಮಗೆ ಹೇಳ್ತಾ, ನಾವು ಹಿಂದೆ ಈ ಒಂದು ಶ್ರದ್ಧಾತ್ರಯ ವಿಭಾಗದಲ್ಲಿ ಮನುಷ್ಯನ ವರ್ತನೆ ಹೇಗಿರುತ್ತೆ, ಅವನ ಆಹಾರ ವಿಹಾರಗಳು ಹೇಗಿರುತ್ತೆ, ದಾನ, ಯಜ್ಞ, ತಪಸ್ಸು, ಇದೆಲ್ಲ ಯಾವ ಥರ ನಾವು ಮಾಡ್ತೀವಿ, ಯಾವ ಥರ ಯೋಚನೆಗಳನ್ನು ಮಾಡ್ತೀವಿ, ಯಾವ ಥರ ದಾನಗಳನ್ನು ಮಾಡ್ತೀವಿ, ಯಾವುದು ಸರಿ, ಯಾವುದು ಸಾತ್ವಿಕ, ಯಾವುದು ಸರಿ ಅಲ್ಲ, ಯಾವುದು ವಿಧಿಪೂರ್ವಕವಾಗಿ ಮಾಡೋದು, ಯಾವುದು ಅದರಿಂದ ಬರೋ ಫಲಗಳು, ಅದನ್ನೆಲ್ಲ ತಾವು ತಿಳಿಸಿದ್ರಿ. ಅಂದರೆ ಭಗವಂತನ ಓಂ ತತ್ ಸತ್ ಈ 3 ರೂಪಗಳು, ಅವನ ಒಂದು ಯಾವುದೇ ಒಂದು ಪೂಜೆ ಮಾಡಿದ್ರು ಅದನ್ನು ಹೇಳ್ಕೊಂಡು ಮಾಡೋದ್ರಿಂದ ಅಲ್ಲಿ ಭಗವತ್ ಪರವಾದ ಒಂದು ಬುದ್ಧಿ ನಮಗೆ ಬರುತ್ತೆ ಅನ್ನೋ ವಿಷಯನ ತಿಳಿಸಿದ್ರಿ. ಈ ಭಗವತ್ ಪರ ಆದ ಬುದ್ಧಿ ಬರಬೇಕು ನಮಗೆ ಅಂದರೆ ಭಗವಂತನ್ನೇ ಡೈರೆಕ್ಟಾಗಿ ತಿಳ್ಕೋಬೇಕು. ಈ ಒಂದು ಜ್ಞಾನ ವಿಜ್ಞಾನ ಯೋಗದಲ್ಲಿ ಭಗವಂತ ತನ್ನ ಬಗ್ಗೆ ತಾನೇ ಏನು ಹೇಳ್ಕೊಂಡಿದ್ದಾನೆ, ನಾನು ಯಾರು, ಯಾಕೆಂದರೆ ದೇವರು ಯಾರು ಅನ್ನೋದೊಂದು ದೊಡ್ಡ ಪ್ರಶ್ನೆ ಎಲ್ಲರಿಗೂ. ದೇವರು ಯಾರು ಅಂತ ನಾವು ಹೇಗೆ ಹೇಳೋದು? ತುಂಬ ಕಷ್ಟ. ಯಾಕಂದರೆ ದೇವರೇ ಹೇಳಬೇಕು ದೇವರು ಯಾರು ಅಂತ. ಆ ದೇವರು ಕೃಷ್ಣ ಏನು ಹೇಳಿದ್ದಾನೆ ಅದನ್ನು ತಾವು ತಿಳಿಸ್ಕೊಡ್ಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ಗೀತೆಯ ಈ ಒಂದು ಏನು ಪ್ರಯಾಣ ಇದೆ ಅದು ಎಲ್ಲರ ಆತ್ಮ ಸಾಧನೆಗೆ. ಹಾಗಾಗಿ ಇಲ್ಲಿಯ ತನಕ ಫಲದ ಅಪೇಕ್ಷೆ ಇಲ್ಲದೆ ಮಾಡಬೇಕು ಅಂಥೇಳಿ ನಾನು ಇದರಲ್ಲಿ ಒಂದು ಯಾವುದೇ ಕೃತಜ್ಞತೆಯ ಅಪೇಕ್ಷೆ ಇಲ್ಲ. ಇದು ನನ್ನ ಬದುಕಿನ ಒಂದು ಸಾಧನೆ, ಇದೊಂದು ದೇವರಿಗೆ ಸಮರ್ಪಣೆ ಎನ್ನುವ ಭಾವವೇ ಇದೆ. ಭಗವದ್ಗೀತೆಯ 18 ಅಧ್ಯಾಯಗಳನ್ನು 6 ಅಂತ ವಿಭಾಗ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಅದು
ವೇದಗಳ ವ್ಯಾಖ್ಯಾನ ಪುರುಷ ಸೂಕ್ತದ ವ್ಯಾಖ್ಯಾನದಂತೆ ಇದೆ. ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ, ತೃತೀಯ ಷಟ್ಕ ಅಂತ. ಪ್ರಥಮ ಷಟ್ಕದಲ್ಲಿ ಜ್ಞಾನೋಪಾಯಗಳನ್ನು ಹೇಳಿದ್ದಾರೆ. ಷಟ್ಕ ಅಂದರೆ ಮೊದಲನೆಯ 6 ಅಧ್ಯಾಯಗಳಲ್ಲಿ ಜ್ಞಾನದ ಉಪಾಯಗಳು. ಅದರಲ್ಲಿ 6ನೇ ಅಧ್ಯಾಯ ಅಂತೂ ತುಂಬ ಅದ್ಭುತವಾದ ಅಧ್ಯಾಯ. ಅದು ಅಪರೋಕ್ಷ ಜ್ಞಾನವನ್ನು ಪಡೆಯುವುದು ಹೇಗೆ ಅಂತ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರಗಳು, ಆಮೇಲೆ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಅವನು ಏನು ಮೊದಲು ಸಾಧಿಸಬೇಕು, ಸನ್ಯಾಸಿಗಳೇನು ಮಾಡಬೇಕು, ಆ ವಿಚಾರಗಳನ್ನೆಲ್ಲ ತುಂಬ ಅದ್ಭುತವಾಗಿ 6ನೇ ಅಧ್ಯಾಯದಲ್ಲಿ, ನನಗೆ ತುಂಬ ಇಷ್ಟವಾದ ಅಧ್ಯಾಯ 6ನೇ ಅಧ್ಯಾಯ. ತುಂಬ ಸಾಧನೆಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾನೆ. 7ನೇ ಅಧ್ಯಾಯದಿಂದ ವಿಚಾರಧಾರೆ ಬದಲಾಗುತ್ತೆ. ಅಂದರೆ 3 ಭಾಗಗಳಲ್ಲಿ ಬದಲಾಗುತ್ತೆ. ಒಂದು 6 ಅಧ್ಯಾಯದ ತನಕ ಒಂದು ಚಿಂತನೆ. ಇಲ್ಲಿ ಜ್ಞಾನೋಕ್ತಿ ಭಗವದ್ಜ್ಞಾನದ ಬಗ್ಗೆನೇ ಹೇಳ್ತಾ ಹೋಗ್ತಾರೆ. ಎಲ್ಲಿಂದ 7ರಿಂದ 12ರ ತನಕ, ಮತ್ತು 13ರಿಂದ 18 ತನಕ ಅಂತ, ಹೀಗೆ 3 ವಿಭಾಗಗಳು ಭಗವದ್ಗೀತೆಯಲ್ಲಿದೆ. ಇಲ್ಲಿ ಜ್ಞಾನೋಕ್ತಿಯನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ತನ್ನ ಜ್ಞಾನದ ಬಗ್ಗೆ, ಅಂದರೆ ಭಗವದ್ಜ್ಞಾನ ಎಷ್ಟು ಮುಖ್ಯ. ಈಗ ನೀವು ಹೇಳಿದರೆ ಸುಮ್ಮನೆ ಒಂದು ಯುಗ ಪುರುಷನಾಗಿ ಎಷ್ಟೋ ಜನ ಈ ನಮ್ಮ ಇತಿಹಾಸದಲ್ಲಿ ಯುಗ ಪುರುಷರಾಗಿ ಬಂದು ಹೋಗ್ತಾ ಇರ್ತಾರೆ, ಹಾಗೆ ರಾಮಕೃಷ್ಣ ರೂಪಗಳು ಅಂತ ಕೆಲವರ ಚಿಂತನೆ ಇದೆ ಅಂತ. ಚರಿತ್ರೆಯಲ್ಲಿ ಅವನೊಂದು ಪಾತ್ರ ಅಷ್ಟೇ, ಯಾರೋ ರಾಜ. ಅದೇ ಈಗ ನಾನು ಹೇಗೆ ಬಂದೆ ಆ ಥರ ಇವನು ವಿಭೂತಿ ರೂಪದಿಂದ ಬಂದು ಹೋದ ಅಂತ ಒಂದು ಭಾವನೆ ಇದೆ. ಆದರೆ ಆ ಕೃಷ್ಣನೇ ಗೀತೆಯಲ್ಲಿ ಮೊನ್ನೆ ಹೇಳಿಕೊಂಡಿದ್ದ ಮಾತನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನನಗೇನೋ ಪುರುಸೊತ್ತಿದೇನು ಬರೋದಲ್ಲ, ಇಲ್ಲಿ ಎಂಜಾಯ್ ಮಾಡಲಿಕ್ಕೂ ಬರೋದಲ್ಲ. ಸಜ್ಜನರಿಗೆ ಮಾರ್ಗದರ್ಶನ ಇದೆ, ದುರ್ಜನರ ಶಿಕ್ಷೆ ಇದೆ, ಮುಂದೆ ಬರುವ ಎಲ್ಲ ಸಜ್ಜನರ ಸಾಧನೆಗಳು ನನ್ನ ಚಿಂತನೆಗಳ ಜೊತೆಗೆ ಇದೆ. ಹಾಗಾಗಿ ನನ್ನ ರೂಪ ಅದು ನಿತ್ಯ. ಅದು ಕೃಷ್ಣ ಬಂದ ಹೋದ ಅಂತಿಲ್ಲ. ಅದು ಕೃಷ್ಣ ಬಂದದ್ದು ಸತ್ಯ, ಆದರೆ ಅವನು ಹೋಗಿದ್ದು ಸತ್ಯ ಅಲ್ಲ. ಅವನು ಇದ್ದಾನೆ. ಎಲ್ಲಿದ್ದಾನೆ ಅಂದರೆ ಭಗವದ್ಗೀತೆಯಲ್ಲೇ ಇದ್ದಾನೆ. ಅವನ ಸ್ವರೂಪಗಳನ್ನು ಆ ಭಗವದ್ಗೀತೆಯಲ್ಲಿ ಪ್ರಕಟಪಡಿಸಿದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ. ಅದಕ್ಕೋಸ್ಕರ ಕೃಷ್ಣ ನೀನು ಎಲ್ಲಿದೆ ಅಂತ ಕೇಳಿದರೆ ನಾನು ದ್ವಾರಕೆಯಲ್ಲಿದ್ದೀನಿ, ಮಥುರೆಯಲ್ಲಿದ್ದೀನಿ ಅಂತ ದೇವರು ಹೇಳ್ಕೊಳ್ಳಿಲ್ಲ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ತಿಷ್ಠತಿ. ಎಲ್ಲರ ಹೃದಯದಲ್ಲಿ ನಾನಿದ್ದೀನಪ್ಪ, ನನ್ನ ಅವತಾರ ಮುಗಿದೋಗಲಿಲ್ಲ, ನಾನಿದ್ದೀನಿ ನಿಮ್ಮ ಜೊತೆಗೆ, ನಿಮ್ಮ ಹೃದಯದಲ್ಲಿ ಅಂತ ಹೇಳಿದ್ದಾನೆ. ಇದಕ್ಕೊಂದು ಸಂವಾದಿಯಾಗಿ ಸುಮ್ಮನೆ ಹೇಳ್ತೀನಿ ನಿಮಗೆ. ವಸ್ತ್ರಾಪಹರಣ ಆದಮೇಲೆ ಅಕ್ಷಯಾಂಬರ ಕೊಟ್ಟ ದ್ರೌಪದಿ ಬಂದಾಗ ಕೇಳ್ತಾಳಂತೆ, ಏನು ಕೃಷ್ಣ ಆ ದುಶ್ಯಾಸನ ರೂಮಿಗೆ ಎಳ್ಕೊಂಡು ಹೋದ, ವಸ್ತ್ರ ಎಳೆದ, ಆಮೇಲೆ ನಾನು ಕೃಷ್ಣ ಕೃಷ್ಣ ದ್ವಾರಕಾವಾಸಿನಂತ ಕರೆದ ಮೇಲೆ ಬಂದು ಡಿಲೇ ಮಾಡಿದೆ, ನೀನು ಅಷ್ಟೆಲ್ಲ ಯಾಕೆ ಅವಕಾಶ ಕೊಟ್ಟು, ನೀನು ಕೂಡಲೇ ಬಂದು ನನ್ನನ್ನು ರಕ್ಷಣೆ ಮಾಡಬೇಕಾಗಿತ್ತಲ್ವ, ನೀನು ಬಂದಿದ್ದು 5 ನಿಮಿಷ ತಡ ಆಯಿತು ಅಂತ. ಕೃಷ್ಣ ಹೇಳ್ತಾನೆ, ನಿನ್ನ ಹೃದಯದಲ್ಲೇ ಇರುವ ಕೃಷ್ಣ ಅಂತ ಕರೆದ್ರೆ ಆ ಕ್ಷಣದಲ್ಲೇ ಅಭಿವ್ಯಕ್ತನಾಗ್ತಿದ್ದೆ, ನೀನು ದ್ವಾರಕಾವಾಸಿನಂದಿಯಲ್ಲ, ಅಲ್ಲಿಂದ ಬರೋ ಡಿಲೇ ಆಯಿತು ಅಂತ ಉತ್ತರ ಕೊಟ್ಟನಂತೆ. ಅಂದರೆ ನಮ್ಮ ಬುದ್ಧಿಗೆ ದೇವರು ಹೇಗೆ ಉತ್ತರ ಕೊಡ್ತಾನೆ ಅಂದರೆ, ನೀನು ಅಲ್ಲಿದಿ ಇಲ್ಲಿದಿ ಅಲ್ಲ, ನೆನೆದವರ ಮನದಲ್ಲಿದ್ದಾನೆ ದೇವರು. ಹಾಗಾಗಿ ಕೃಷ್ಣ ಅಂದರೆ ಎಲ್ಲೋ ದ್ವಾಪರ ಯುಗದಲ್ಲಿ ಇಟ್ಟು ನೋಡಬೇಡಿ, ನಿಮ್ಮ ಹೃದಯದಲ್ಲಿ ಈ ಕ್ಷಣದಲ್ಲಿ ಇಟ್ಟು ನೋಡಿ. ಇದು ಆ ಜ್ಞಾನಯೋಗದ ಮುಂದಿನ ಕೃಷ್ಣ ಹೇಳುವ ಮಾತು. ಅದನ್ನು ಬಹಳ ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾಸಿಸಿ ತಕ್ಷಣು ಅಂತ. ನನ್ನ ಬಗ್ಗೆ ನಿನಗೆ ತಿಳುವಳಿಕೆ ಕೊಡ್ತೀನಿ ಅರ್ಜುನ, ನಿನಗೆ ಚೂರು ಡೌಟ್ ಬರಬಾರ್ದು ಹಾಗೆ ಹೇಳ್ತೇನೆ. ತುಂಬ ಕ್ಲಿಯರ್ ಆಗಿದ್ದೇನೆ. ಕೆಲವೊಮ್ಮೆ ಓಪನ್ ಆಗೋದು ಅಂತ ಹೇಳ್ತಾರಲ್ಲ, ಓಪನ್ ಆದಾಗ ಏನು ಬೇಕಾದರೂ ಹೇಳ್ತಾರೆ. ಕೃಷ್ಣ ಹೇಳಿದ, ನಾನು ಸಂಪೂರ್ಣ ನನ್ನನ್ನು ತೆರೆದುಕೊಂಡಿದ್ದೀನಿ. ಎಷ್ಟು ರೀತಿಯಲ್ಲಿ ನಿನಗೆ ಸಂಶಯ ಬರುತ್ತೋ ಕೇಳು, ಎಲ್ಲ ಸಂಶಯವನ್ನು ಪರಿಹಾರ ಮಾಡ್ತೀನಿ, ಇದಮಿತ್ತಮ್ ಅಂತ ನಿನಗೆ ತಿಳಿಸ್ತೀನಿ. ಹೇಗೆ ಹೇಳ್ತೀನಿ ನಿನಗೆ ಅಂತ ಅವನೇ ಒಂದು ಅದರ ಉಪಕ್ರಮ ಆರಂಭ ಮಾಡ್ತಾನೆ. ನಿನಗೆ ಜ್ಞಾನದ ಬಗ್ಗೆ ಹೇಳ್ತೀನಿ, ವಿಜ್ಞಾನದ ಬಗ್ಗೆ ಹೇಳ್ತೀನಿ ಅಂತ. ಇದೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದ ತನಕ ಜ್ಞಾನದ ಬಗ್ಗೆನೇ ಹೇಳಿದ್ದಾನೆ. ಜ್ಞಾನ ಅಂದರೆ ಸಾಮಾನ್ಯ ತಿಳುವಳಿಕೆ ಅಂತ ಅರ್ಥ, ಮೇಲ್ಮೇಲೆ ಹೇಳುವುದು ಜ್ಞಾನ. ವಿಜ್ಞಾನ ಅಂದರೆ ಡೀಪ್ ಸ್ಟಡಿ ಅಂತಾರಲ್ಲ, ಒಳಗೆ ನುಗ್ಗಿ ಹೇಳುವುದು. ಅದು 8ನೇ ಶ್ಲೋಕದಿಂದ ವಿಜ್ಞಾನದ ಬಗ್ಗೆ ಆರಂಭ ಆಗಿಬಿಡುತ್ತೆ. 7 ಶ್ಲೋಕದ ತನಕ ಜ್ಞಾನ ಅಂದರೆ ಏನು ಅದನ್ನು ನಾನು ಹೇಳ್ತೀನಿ, ಆಮೇಲೆ ವಿಜ್ಞಾನ ಅಂದರೆ ಏನು ಅಂತ ಹೇಳ್ತೀನಿ. ಆದರೆ ಯಜ್ಞಾತ್ವ ನೇಹ ಭೂಯೋನ್ಯತ ಜ್ಞಾತವ್ಯಂ ಅವಶಿಷ್ಯತೆ ಅಂತಾನೆ. ಅಂದರೆ ಯಾವುದನ್ನು ತಿಳಿದುಕೊಂಡ ಮೇಲೆ, ಯಾವ ನನ್ನ ವಿಚಾರವನ್ನು ನಿನ್ನ ಮನಸ್ಸಿಗೆ ನೀನು ಹಚ್ಚಿಕೊಂಡ ಮೇಲೆ ಮತ್ತೊಂದು ತಿಳಿಯುವ ಅಂಶವೇ ಇಲ್ಲ ನಿನ್ನ ಪಾಲಿಗೆ. ಅಂದರೆ ನನ್ನನ್ನು ತಿಳ್ಕೊಂಡ ಮೇಲೆ ಏನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ. ಯಾವುದನ್ನು ತಿಳ್ಕೊಂಡ ಮೇಲೆ ಎಲ್ಲವನ್ನೂ ತಿಳ್ಕೊಂಡಂಗೆ ಆಗುತ್ತೆ. ಈಗ ಉದಾಹರಣೆಗೆ ಒಂದು ಮಣ್ಣಿನ ಒಂದು ಪದಾರ್ಥವನ್ನು ಚೆನ್ನಾಗಿ ಅರ್ಥ ಮಣ್ಣು ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಣ್ಣಿನಲ್ಲಿ ಮಾಡಿದ ಎಲ್ಲ ಪದಾರ್ಥಗಳು ಅರ್ಥ ಆಗುತ್ತೆ. ಕಬ್ಬಿಣ ಏನು ಅಂತ ಅರ್ಥ ಆಯಿತು ಅಂದರೆ ಕಬ್ಬಿಣದಲ್ಲಿ ರಚಿತವಾದ ಪದಾರ್ಥಗಳೆಲ್ಲ ಅರ್ಥ ಆಗುತ್ತೆ. ಹಾಗೆ ಭಗವಂತ ಅನ್ನುವ ವಸ್ತು ಅರ್ಥ ಆದರೆ ಜಗತ್ತೆಲ್ಲ ಆ ಭಗವಂತನಿಂದ ಆವಿಷ್ಟವಾಗಿದೆ. ಹಾಗಾಗಿ ಅವನೇ ಅಂತರ್ಯಾಮಿಯಾಗಿದ್ದಾನೆ. ಹಾಗಾಗಿ
ಅವನನ್ನು ತಿಳ್ಕೊಂಡ್ರೆ ಜಗತ್ತು ತಿಳ್ಕೊಂಡ ಹಾಗೆ ಆಗುತ್ತೆ. ಹಾಗಾಗಿ ಪ್ರಧಾನವಾದ ವಸ್ತು ನನ್ನ ಬಗ್ಗೆ ಜ್ಞಾನ ವಿಜ್ಞಾನಗಳ ಪ್ರಾಪ್ತಿ ನಿನಗೆ ತುಂಬ ಅಗತ್ಯ, ಅನಿವಾರ್ಯ. ಅಂದರೆ ಇದೊಂದು ಏನೋ ಶಕಪುರುಷನಾಗಿ ಬಂದು ಹೋದವನು ಅಂತ ಉದಾಸೀನ ಮಾಡಬೇಡ. ನಿನ್ನ ಬದುಕಿನ ಪ್ರತಿ ಕ್ಷಣದ ಮನಸ್ಸು, ಬುದ್ಧಿ, ಮಾತುಗಳಿಗೆ ನಿಯಾಮಕನಾಗಿ, ಪ್ರೇರಕ ಶಕ್ತಿಯಾಗಿ, ನಿನ್ನ ಬದುಕಿನ ಸಾಧನ ಮಾಡಿಸುವ ವ್ಯಕ್ತಿಯಾಗಿ ನಾನಿದ್ದೀನಿ. ನನ್ನ ಜ್ಞಾನ ನಿನ್ನನ್ನು ತುಂಬ ಎತ್ತರಕ್ಕೆ ಏರಿಸುತ್ತೆ ಅಂತ ಅವನಿಗೆ ಒಂದು ಭರವಸೆಯ ಮಾತುಗಳನ್ನು ಹೇಳಿ, ನೀವು ಹೇಳಿದ್ರಿ, ನೀವು ಒಂದು ಭಗವದ್ಗೀತೆ ಹೇಳ್ತಾ ಇರೋದು ನಮ್ಮದೆಲ್ಲ ಒಂದು ಸೌಭಾಗ್ಯ ಅಂತ. ಕೃಷ್ಣ ಹೇಳ್ತಾನೆ, ಕೃಷ್ಣನ ಬಗ್ಗೆ ಹೇಳೋದು ತುಂಬ ದೊಡ್ಡ ಸೌಭಾಗ್ಯ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ತುಂಬ ಜನ ಪ್ರಯತ್ನ ಮಾಡೋರಿದ್ದಾರೆ, ದೇವರು ಬೇಕು ದೇವರು ಬೇಕು ಅಂತ. ಎಲ್ಲರೂ ಆ ಗುರಿ ಮುಟ್ಟಲ್ಲ. ಆ ಪ್ರಯತ್ನ ಮಾಡೋರಲ್ಲಿ ಒಬ್ಬ ನನ್ನ ಹತ್ತಿರ ಬರ್ತಾನೆ. ಯತತಾಮಪಿ ಸಿದ್ಧಾನಾಂ ಅಂದರೆ ಪ್ರಯತ್ನ ಮಾಡೋನು ಒಬ್ಬ ಇರ್ತಾನೆ, 1000 ಜನರಲ್ಲಿ ಒಬ್ಬ ಪ್ರಯತ್ನಶೀಲ. ಆ ಪ್ರಯತ್ನ ಮಾಡೋರಲ್ಲಿ ಒಬ್ಬ ನನ್ನ ಹತ್ತಿರ ಬರ್ತಾನೆ, ಒಬ್ಬ ನನ್ನನ್ನು ಸರಿಯಾಗಿ ತಿಳ್ಕೊಳ್ತಾನೆ. ಆದ್ದರಿಂದ ಜಗತ್ತಿನ ಜನಗಳೆಲ್ಲ ನನ್ನನ್ನು ಹರಿ ಹರಿ ಅಂತ ಸ್ತೋತ್ರ ಮಾಡ್ತಾರೆ ಅಂತ ದೇವರೇನ ಹಾಗೆ ಹೇಳಿಲ್ಲ. ಯಾರೂ ಹೇಳಲ್ಲ. ಹೇಳೋರ ಗುಂಪು ತುಂಬ ಕಡಿಮೆ ಇರುತ್ತೆ, ತುಂಬ ಕಡಿಮೆ ಇರುತ್ತೆ. ಆ ಬೇಡ ಅಂತ ಹೇಳೋರ ಸಂಖ್ಯೆಯೇ ಜಾಸ್ತಿ ಇರುತ್ತೆ. ಅದನ್ನು ನೀನು ಅರ್ಥ ಮಾಡಿಕೋ ಅಂತ ಹೇಳಿ, ಭೂಮಿರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನಾ ಪ್ರಕೃತಿರಷ್ಟದ ಅಂತ ಪಂಚಭೂತಗಳು. ಮೊದಲು ಭೂಮಿ, ಆಪಃ, ಅನಲಃ, ವಾಯು, ಖಂ, ಇಲ್ಲಿ ತನಕ ಪಂಚಭೂತಗಳನ್ನು ಹೇಳಿದ. ಆಮೇಲೆ ಮನಃ, ಬುದ್ಧಿ, ಅಹಂಕಾರ ಅಂತ ಹೇಳಿದ. ಮನಸ್ಸು, ಬುದ್ಧಿ, ಅಹಂಕಾರ ಅಂದರೆ ಆತ್ಮನ ಅಸ್ತಿತ್ವದ ಎಚ್ಚರ, ಅಹಂಕಾರ. ಅದಕ್ಕೆ ಎಲ್ಲದಕ್ಕಿಂತ ದೊಡ್ಡದು ಯಾವುದು ಅಂದರೆ ಮಹತ್ತತ್ವ. ಮಹತ್ತತ್ವ, ಅಹಂಕಾರ ತತ್ವ. ಮಹತ್ತತ್ವ ಅಂದರೆ ಚಿತ್ತ, ಸ್ಮರಣೆ. ಈಗ ಮನಸ್ಸು ಯಾವುದು ಬೇಕೋ ಬೇಡ ಅಂತ ಹೇಳುತ್ತೆ, ಬುದ್ಧಿ ನಿರ್ಣಯವಾದ ವಿಚಾರವನ್ನು ತಂದುಕೊಡುತ್ತೆ, ಅಹಂಕಾರ ನಾನು ಅನ್ನುವ ಎಚ್ಚರವನ್ನು ಮೂಡಿಸುತ್ತೆ. ಅದು ನಾನು ಇಲ್ಲ ಅಂದರೆ ನಾವು ಸತ್ತೇ ಹೋಗ್ತೀವಿ. ಈಗ ನಾನು ಪ್ರವಚನ ಕೇಳ್ತಾ ಇದ್ದೀನಿ, ಅದು ಅಹಂಕಾರ ಅಲ್ಲ, ಅದು ಬೇಕು. ಈಗ ನಾನು ಊಟ ಮಾಡಬೇಕು, ಈಗ ನಾನು ದೇವರ ಪೂಜೆ ಮಾಡಬೇಕು. ನಾನು ಅನ್ನುವ ಭಾವ ಇಲ್ಲದೆ ಯಾವ ಕ್ರಿಯೆಗಳೇ ನಡೆಯಲ್ಲ. ಅಂದರೆ ಅದೊಂದು ಎಕ್ಸ್ಪೀರಿಯನ್ಸ್, ನಾನು ಮಾಡ್ತಿದ್ದೀನಿ ಅನ್ನೋ ಒಂದು ಪ್ರಜ್ಞೆ, ಆತ್ಮನ ಅಸ್ತಿತ್ವದ ಎಚ್ಚರ. ನಾನಿದ್ದೀನಿ ಇಲ್ಲಿ, ನಾನು ಮಾಡಬೇಕಾಗಿದೆ, ನನ್ನ ಕರ್ತವ್ಯಗಳಿದೆ, ಎಲ್ಲ ಜಾಗೃತಿಗೊಳಿಸುವುದು ಅಹಂಕಾರ ತತ್ವ. ನಾನು ಮಾಡಿದ್ದನ್ನು ನೆನಪಿಟ್ಟುಕೊಳ್ಳುವುದು ಮಹತ್ತತ್ವ. ಅದಕ್ಕೆ ತುಂಬ ಇಂಪಾರ್ಟೆಂಟು. ಎಷ್ಟೇ ನೀವು ಭಗವದ್ಗೀತೆ ಕೇಳ್ಬೋದು, ಅದು ನೆನಪುಳಿಲಿಲ್ಲ ಅಂದರೆ ಎಲ್ಲ ವ್ಯರ್ಥ. ಹೆಂಡತಿ ಮಕ್ಕಳನ್ನೆಲ್ಲ ಕಟ್ಕೊಂಡ ಮೇಲೆ ಮರುದಿನ ಸೇವ್ ಒಂದು ಕೊಟ್ಟಿರಲ್ಲ, ಬೆಳಿಗ್ಗೆ ಎದ್ದಾಗ ನೆನಪಾಗಲಿಲ್ಲ ಅಂದರೆ ಏನು ಮಾಡ್ತೀರಿ? ಕಂಪ್ಯೂಟ್ರಲ್ಲಿ ಸೇವ್ ಇದೆ, ನಿಮ್ಮ ತಲೆಯಲ್ಲಿ ಆಟೋಮೆಟಿಕ್ ಸೇವ್ ಇದೆ, ದೇವ್ರು ಕೊಟ್ಟಿದ್ದು. ಬೆಳಿಗ್ಗೆ ಮಲಗಿ ಎದ್ದ ಮೇಲೆ ಸ್ವಿಚ್ ಆಫ್ ಆಗಿ ಆನ್ ಆದಮೇಲೆ ಇವರೆಲ್ಲ ನಮ್ಮವರು ಅಂತ ನೆನಪಾಗಲಿಲ್ಲ ಅಂದರೆ ಏನು ಕಥೆ? ಆದ್ದರಿಂದ ಸ್ಮರಣೆ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಮುಖ್ಯವಾಗಿದೆ. ಅದಕ್ಕೆ ಮಹತ್ತತ್ವ. ಆದರೆ ಇಲ್ಲಿ ಭಗವದ್ಗೀತೆಯಲ್ಲಿ 8 ಹೇಳಿದಾನೆ, 9 ಹೇಳಬೇಕಾಗಿತ್ತಲ್ವ. ಪಂಚಭೂತಗಳು, ಆ ಮನಸ್ತತ್ವ, ಬುದ್ಧಿ, ಅಹಂಕಾರ ತತ್ವ ಹೇಳಿದ್ದಾನೆ. ಚಿತ್ತ ಅಂದರೆ ಮಹತ್ತತ್ವ. ಅದನ್ನು ಹೇಳಲಿಲ್ಲಲ್ಲ. ಅಂದರೆ ಮಹತ್ತತ್ವದಿಂದ ಹುಟ್ಟಿದ್ದೇ ಅಹಂಕಾರ ತತ್ವ. ಮಗನನ್ನು ಹೇಳಿದ್ರೆ ಅಪ್ಪನಿಗೆ ಸನ್ಮಾನ. ಈಗ ನನ್ನ ಮಗ ಬರ್ತಾನೆ ಅಂದರೆ ಅಪ್ಪನಿಗೆ ಸಂತೋಷ ಆಗೇ ಆಗುತ್ತೆ. ಅಪ್ಪ ಬಂದರೆ ಮಗನಿಗೆ ಸಂತೋಷ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಮಗನಿಗೆ ಒಂದು ಸನ್ಮಾನ ಇದೆ ಅಂದರೆ ಅಪ್ಪನಿಗೆ ಅದರಲ್ಲಿ ಸಂಭ್ರಮ ಇದೆ. ಹಾಗಾಗಿ ರೆಪ್ರೆಸೆಂಟೇಟಿವ್ ಅಂತ ಅಷ್ಟೇ. ರುದ್ರ ಅದಕ್ಕೆ ನಿಯಾಮಕ, ಅಹಂಕಾರ ತತ್ವಕ್ಕೆ ನಿಯಾಮಕ ಮಹಾರುದ್ರ. ಅವನಪ್ಪ ಚತುರ್ಮುಖ ಬ್ರಹ್ಮ. ಆ ರುದ್ರನನ್ನು ಕರೆದರೆ ಬ್ರಹ್ಮನಿಗೆ ಸಂತೋಷ ಆಗೇ ಆಗಿಬಿಡುತ್ತೆ. ಆ ಥರದ ಅಭಿಪ್ರಾಯದಲ್ಲಿ ಆದ್ದರಿಂದ ಭಿನ್ನ ಪ್ರಕೃತಿರ ಅಷ್ಟಧ ಅಂತ ಇದೆ. 8 ರೀತಿ ಪಂಚಭೂತಗಳು, ಮನಸ್ತತ್ವ, ಅಹಂಕಾರ ತತ್ವ, ಆಮೇಲೆ ಬುದ್ಧಿ, ಮಹತ್ತತ್ವ. 8 ಅಂದರೆ 9 ಅಂತ ಇಟ್ಕೊಳ್ಬೇಕು. 8ನೇದ್ರಲ್ಲಿ 9ನೇ ಸೇರಿಕೊಂಡಿದೆ. ಅಹಂಕಾರ ತತ್ವ = ಮಹತ್ತತ್ವ ಅಂತಲೂ ಇಟ್ಕೊಳ್ಬೇಕು ಅಂತ. ಒಟ್ಟು ಇದು 9. ಇದರಿಂದ ಪ್ರಕೃತಿ ಅಷ್ಟದ. ಪ್ರಕೃತಿಯಲ್ಲಿ ಪ್ರಧಾನವಾಗಿ ಕಾಣುವುದಿದು. ಇಲ್ಲಿ ಕೆಲವೊಂದು ಹೇಳಲಿಲ್ಲ. ಪಂಚಭೂತಗಳಲ್ಲಿ ಪಂಚ ತನ್ಮಾತ್ರಗಳು ಅಂತ ಇದೆ, ಅದನ್ನು ಹೇಳಲಿಲ್ಲ. ಅಂದರೆ ಅದು ಪಂಚಭೂತಗಳಿದ ಮೇಲೆ ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳೆಲ್ಲ ಅದರ ಜೊತೆಗೆ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅದನ್ನು ಹೇಳಲಿಲ್ಲ. ಪಂಚಭೂತಗಳು ಅನ್ನುವ ಶಬ್ದದಿಂದಲೇ ಪಂಚ ತನ್ಮಾತ್ರಗಳು ಅಂದರೆ ಯಾವುದು? ಶಬ್ದ, ಆಕಾಶದ ಗುಣ ಶಬ್ದ, ವಾಯುವಿನ ಗುಣ ಸ್ಪರ್ಶ, ಅಗ್ನಿಯ ಗುಣ ರೂಪ, ನೀರಿನ ಗುಣ ರಸ, ಪೃಥ್ವಿಯ ಗುಣ ಗಂಧ. ಆದ್ದರಿಂದ ಪಂಚಭೂತಗಳು ಹೇಳಿದ ಮೇಲೆ ಆ 5 ಗುಣಗಳನ್ನು ಹೇಳಿದಂಗೆ ಆಯಿತು. ಆಮೇಲೆ ಅದನ್ನು ಸ್ವೀಕಾರ ಮಾಡಬೇಕಲ್ಲ. 5 ಗುಣಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬೇಕಾದದ್ದು ಯಾವುದು? ಪಂಚ ಜ್ಞಾನೇಂದ್ರಿಯಗಳು. ಈಗ ನೋಡಿ, ಆಕಾಶ ತತ್ವ ಇದು ಶ್ರೋತ್ರೇಂದ್ರಿಯ. ನಾನಿಲ್ಲಿ ಮಾತನಾಡಿದ್ದು ನಿಮ್ಮ ಕಿವಿ ಕೇಳಿಸ್ತಾ ಇದೆ, ಆಯ್ತವಾ? ಆಕಾಶ ಇಲ್ಲದೆ ಶಬ್ದ ನಿಮ್ಮ ಕಿವಿಗೆ ತಾಗಲ್ಲ. ಹಾಗಾಗಿ ಈ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ, ಆಕಾಶದ ಗುಣವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಕಿವಿ ಬೇಕು.
ಆಮೇಲೆ ಯಾವುದು? ಗಾಳಿ. ಗಾಳಿಯ ಗುಣ ಯಾವುದು? ಸ್ಪರ್ಶ. ಸೆಕೆ ಆಗ್ತಾ ಇದೆ, ಫ್ಯಾನ್ ಹಾಕು. ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಯಾವುದು? ತ್ವಗೀಂದ್ರಿಯ. ಅದು ಬಂದ್ಬಿಡ್ತು. ಪಂಚಭೂತ ಹೇಳಿದ್ರಿಂದ ಇದೆಲ್ಲ ಇನ್ಕ್ಲೂಡ್ ಆಯಿತು, ಸೇರಿಕೊಳ್ತು ಅಂತ ಹೇಳಿದೆ. ಆಮೇಲೆ ಅಗ್ನಿಯ ಗುಣ ಯಾವುದು? ರೂಪ. ಅದನ್ನು ಗ್ರಹಿಸುವುದು ಯಾವುದು? ಕಣ್ಣು. ಅದಕ್ಕೆ ಕಣ್ಣು ನೋಡಿ ಅವನ ಕಣ್ಣಿನಲ್ಲಿ ಎಂಥ ತೇಜಸ್ವಿ ಆಗಿದ್ದಾನೆ. ತೇಜಸ್ಸಿದೆ. ತೇಜಸ್ಸು ಅಂದರೆ ಬೆಂಕಿ, ಅದನ್ನು ಗಮನಿಸುವುದು. ಕಣ್ಣಿನಲ್ಲಿ ಬೆಂಕಿ ಹಾಕ್ತಾರೆ, ಯಾರೋ ಕಿವಿಲಿ ಬೆಂಕಿ ಹಾಕಲ್ಲ. ಕಣ್ಣು ಸುಟ್ಟು ಬಿಡ್ತೀನಿ, ಕಣ್ಣಿನಲ್ಲಿ ಸುಟ್ಟು ಬಿಡ್ತೀನಿ ಅಂತ. ಅದು ತೇಜಸ್ತತ್ವಕ್ಕೆ ಪ್ರತೀಕ. ಚಕ್ಷುರಿಂದ್ರಿಯ ಹೇಳಿದಂಗೆ ಆಯಿತು. ಇನ್ನು ಜಲತತ್ವ, ನೀರು. ಅದರಿಂದ ಹುಟ್ಟಿದ ಇಂದ್ರಿಯ ಜ್ಞಾನೇಂದ್ರಿಯ ಯಾವುದು? ಜಿಹ್ವೆ, ನಾಲಿಗೆ. ಅದು ನೀರಿನಲ್ಲೇ ಇರುತ್ತೆ. ಅದಕ್ಕೆ ನೋಡ್ಕೊಂಡು ಹೋಗಿ ಅಂತಾರೆ ನೀರಿದ್ದಲ್ಲಿ. ಯಾಕೆ? ಸ್ಕಿಡ್ ಆಗುತ್ತೆ. ನಾಲಿಗೆಯಲ್ಲೂ ನೋಡ್ಕೊಂಡು ಮಾತನಾಡಿ, ಸ್ಲಿಪ್ ಆಗುತ್ತೆ, ಸ್ಕಿಡ್ ಆಗುತ್ತೆ. ಅದು ಆ ಜಲತತ್ವಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ಪೃಥ್ವಿ, ಗಂಧ, ಆಘ್ರಾಣಿಸುತ್ತೆ. ಮೂಗು, ಘ್ರಾಣೇಂದ್ರಿಯ. ಆದ್ದರಿಂದ ನೀವು ಪಂಚಭೂತಗಳನ್ನು ಹೇಳಿದ ತಕ್ಷಣ ಸಹಜವಾಗಿ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಅದನ್ನು ಗ್ರಹಿಸುವಂತಹ ಯಾವುದು? 5 ಯಾವುದು? ಶ್ರೋತ್ರೇಂದ್ರಿಯ, ಜ್ಞಾನೇಂದ್ರಿಯಗಳು. ಶ್ರೋತ್ರೇಂದ್ರಿಯ, ತ್ವಗೀಂದ್ರಿಯ, ಚಕ್ಷುರಿಂದ್ರಿಯ, ಜಿಹ್ವೇಂದ್ರಿಯ, ಘ್ರಾಣೇಂದ್ರಿಯ ಅಂತ ಪಂಚ ಜ್ಞಾನೇಂದ್ರಿಯಗಳು ಬಂತು. ಅಲ್ಲ, ಕರ್ಮೇಂದ್ರಿಯಗಳನ್ನು ಹೇಳಿಲ್ಲಲ್ಲ. 5 ಕರ್ಮೇಂದ್ರಿಯಗಳು ಅಂದರೆ ಮಾತು ಕರ್ಮೇಂದ್ರಿಯ, ಅದು ಜ್ಞಾನೇಂದ್ರಿಯ ಅಲ್ಲ. ನೀವು ವಿಷ್ಣು ಸಹಸ್ರನಾಮ ಪ್ರಾಕ್ಟೀಸ್ ಆದಮೇಲೆ ಅದ್ರ ಪಾಡಿಗೆ ಅದು ಹೇಳ್ಕೊಂಡು ಹೋಗುತ್ತೆ. ನೀವು ಮಾಡಿದಿರೋ ಇಲ್ಲ ನಿಮಗೆ ಗೊತ್ತಾಗಲ್ಲ. ಅದು ಜ್ಞಾನ ಇಲ್ಲ ಅದಕ್ಕೆ, ಮಾತಿಗೆ. ಅದು ಜ್ಞಾನೇಂದ್ರಿಯ ಅಲ್ಲ, ಅದು ಕರ್ಮೇಂದ್ರಿಯ. ಮಾತು. ಜಿಹ್ವೆ, ರಸ ಸ್ವೀಕಾರ ಇದೆಯಲ್ಲ, ಉಪ್ಪು ಹುಳಿ ಖಾರ, ಅದೆಲ್ಲ ಜ್ಞಾನೇಂದ್ರಿಯ. ಮಾತಾಡ್ತೀವಲ್ಲ ನಾಲಿಗೆಯಿಂದ, ಅದು ಕರ್ಮೇಂದ್ರಿಯ. ಅದು ಮಾತಿಗೂ ಆ ಪಂಚಭೂತಗಳಲ್ಲಿ ಆಕಾಶಕ್ಕೂ ವಾಕ್. ನಾನು ಮಾತಾಡಿದ್ದೇ ಕಿವಿಗೆ ಹೋಗಿದ್ದು, ಹಾಗಾಗಿ ಅದು ಆಕಾಶದ್ದೇ ಗುಣ, ಅದು ಕರ್ಮೇಂದ್ರಿಯ. ಅಲ್ಲಿಗೆ ಬಂತು. ಆಮೇಲೆ ಎರಡನೇದು ಯಾವುದು? ವಾಯು. ಆಕಾಶದಿಂದ ಹುಟ್ಟಿದ್ದು ವಾಯು. ವಾಯುವನ್ನು ಗ್ರಹಿಸುವುದು ಯಾವುದು? ತ್ವಗೀಂದ್ರಿಯ. ತ್ವಗೀಂದ್ರಿಯ ಅಂದರೆ ಹೇಗೆ? ಕೈಯಲ್ಲಿ ಮುಟ್ಟು ನೋಡು, ಬಿಸಿ ಇದೆಯಾ ಇಲ್ವಾ, ಮುಟ್ಟು ನೋಡು. ಆದ್ರಿಂದ ವಾಯುವಿನ ಗುಣ ಅಲ್ಲಿ ಅದು ಸೇರ್ಕೊಂಡ್ಬಿಡ್ತು. ಕರ್ಮೇಂದ್ರಿಯ, ಕೈ ಮುಟ್ಟುದು, ಸ್ಪರ್ಶ ಜ್ಞಾನ. ಪಾಣಿ, ತಣ್ಣಗಿದೆ, ಬಿಸಿಯಾಗಿದೆ, ಪಾಣಿ. ಆಮೇಲೆ ಮೂರನೇದು ಯಾವುದು? ತೇಜಸ್ಸು, ಅಗ್ನಿ. ಕಣ್ಣು ಯಾಕೆ? ಸರಿಯಾಗಿ ನೋಡ್ಕೊಂಡು ನಡಿ, ಪಾದೇಂದ್ರಿಯ. ಕಣ್ಣು ನೋಡುತ್ತೆ, ಕಾಲು ನಡೆಯುತ್ತೆ, ಅಲ್ಲಿಗೆ ಅದು ಲಿಂಕ್ ಆಯಿತು. ಆಮೇಲೆ 4ನೇದು ಯಾವುದು? ಇದು ನೀರು, ಜಲತತ್ವ. ಅದನ್ನು ಗ್ರಹಿಸುವುದು ನಾಲಿಗೆ. ಆಯಿತಾ? ಇದು ಪಾಯು ಉಪಸ್ಥಗಳು. ಪಾಯು ಅಂತ ಹೇಳಿದರೆ ಜಲತತ್ವಕ್ಕೆ ಬಂತು. ಏನು ಕೇಳ್ತಾರೆ? ಆರೋಗ್ಯ ಸರಿ ಇಲ್ಲ, ಡೈಜೆಷನ್ ಆಗ್ತದೆ, ನೀರೆಷ್ಟು ಕುಡಿತೀರಿ ಅಂತ ಕೇಳ್ತಾರೆ. ಲಿಂಕ್ ಬಂದ್ಬಿಡ್ತು ನೋಡಿ ಅಲ್ಲಿ. ಆದರೆ ನೀವು ಸರಿಯಾಗಿ ನೀರು ಕುಡೋದಿಲ್ಲ, ಪಚನ ಶಕ್ತಿ ಕಡಿಮೆ ಆಗಿದೆ, ಅದು ನೀವು ಗುದದ್ವಾರದಿಂದ ಮಲಗಳು ಸರಿಯಾಗಿ ವಿಸರ್ಜನೆ ಆಗಿಲ್ಲ, ಚೆನ್ನಾಗಿ ನೀರು ಕುಡೀರಿ. ಹಾಗಾದರೆ ಅಲ್ಲಿಗೆ ಬಂತು. ಅಲ್ಲಿ ಕರ್ಮೇಂದ್ರಿಯ ಯಾವುದು? ಪಾಯು ಅಂದರೆ ಮಲ ವಿಸರ್ಜನಾಂಗ. ಅದಕ್ಕೆ ಸಂಬಂಧ ಎಲ್ಲಿದೆ? ನೀರಿನಲ್ಲಿದೆ. ನೀರು ಸರಿಯಾಗಿ ಕುಡೀರಿ, ಸರಿಯಾಗಿ ಚೆನ್ನಾಗಿ ಜೀರ್ಣಕ್ಕೆ ಬರುತ್ತೆ, ಅದು ಸರಿಯಾಗುತ್ತೆ, ಫಂಕ್ಷನ್ಸ್ ಎಲ್ಲ ಸರಿಯಾಗುತ್ತೆ. ಆ ಇಂದ್ರಿಯ ಎಲೆಕ್ಟ್ ಆಯಿತು. ಆಮೇಲೆ ಗಂಧ, ಅದು ಕೊನೆಯದು ಪೃಥ್ವಿ ತತ್ವ. ಅದರಿಂದ ಬರುವಂತಹದ್ದು ಉಪಸ್ಥ ಅಂತ, ಅಂದರೆ ಮೂತ್ರೇಂದ್ರಿಯ, ಅದಕ್ಕೆ ಸಂಬಂಧಪಟ್ಟದ್ದು. ಅದು ಪೃಥ್ವಿ ತತ್ವದಲ್ಲಿ ಎಲ್ಲ ಅಂಶಗಳು ಸೇರಿಕೊಂಡಿದೆ, ಅದು ಪ್ರಜಾಸರ್ಗಕ್ಕೂ ಹೇತುವಾಗಿದೆ ಅಂತ. ಅಲ್ಲಿಗೆ ನೀವು 5 ಪಂಚಭೂತಗಳನ್ನು ಹೇಳಿದ್ರಿಂದ 20 ಹೇಳಿದಂಗೆ ಆಯಿತು. ಎಷ್ಟು ಚೆನ್ನಾಗಿ ಕೂಡಿಸಿದ್ರಿ ಆಚಾರ ನೀವು. ಅಂದ್ರೆ ನಾವು 5ನ್ನ 25 ಮಾಡ್ಬಿಟ್ರಿ. ಅಂದ್ರೆ ಅವ್ರು ಹೇಳಿದ 8 ಅದನ್ನ ಸೇರಿಸಿ 9 ತಗೊಂಡ್ರಿ. ಈ 5ನ್ನ ಮತ್ತೆ 20 ಆಯ್ತು, ಒಟ್ಟು 24 ಆಯ್ತು. ಒಟ್ಟು 24 ಆಯ್ತು. 5 20 ಆಯ್ತು, 3 4 ಆಯ್ತು. ಅಂದ್ರೆ ಮನಸ್ತತ್ವ, ಬುದ್ಧಿ ತತ್ವ, ಅಹಂಕಾರ ತತ್ವ 3 ಹೇಳಿದ್ದಾರೆ. 3ನ್ನ 4 ಮಾಡ್ಕೊಳ್ಳಿ, 5ನ್ನ 20 ಮಾಡ್ಕೊಳ್ಳಿ, 24 ಆಯ್ತು. ಅಂದರೆ ಕೃಷ್ಣನಿಗೀಗ ಯುದ್ಧ ಭೂಮಿಯಲ್ಲಿದ್ದಾನೆ, ಟೈಮ್ ಇಲ್ಲ ಅವನಿಗೆ. ಆದ್ರಿಂದ ಸಂಕ್ಷೇಪವಾಗಿ ಹೇಳಿಕ್ಕೆ ಬರುತ್ತೆ, ವಿಸ್ತಾರವಾಗಿ. ಬುದ್ಧಿ ಗಟ್ಟಿ ಇದ್ದವರಿಗೆ 8 ಹೇಳಿದ್ರು ಸಾಕು. ವಿಸ್ತಾರ ಮಾಡ್ಬೋದು ಅಂದ್ರೆ ಅದರಲ್ಲೇ ಎಲ್ಲ ಮಾಡ್ಬೋದು. ಅರ್ಜುನನಿಗೆ ಅದು ಅರ್ಥ ಆಗ್ಬಿಡುತ್ತೆ ಎಲ್ಲ, ಈ ಹೇಳಿದ 8 24 ಅಂತ. ಈಗ ಇನ್ನೊಂದು ಲಿಂಕ್ ಮಾಡ್ಕೊಳ್ಳಿ. ಕೃಷ್ಣ 2ನೇ ಅಧ್ಯಾಯದಲ್ಲಿ ನಾನು ಸಾಂಖ್ಯ ತತ್ವವನ್ನು ಹೇಳ್ತೀನಿ ಅಂತ ಹೇಳಿದ. ಈಗ ಹೇಳಿದ್ದೇನು? ಜ್ಞಾನ, ನನ್ನ ಪ್ರಾಪ್ತಿಗೆ ಜ್ಞಾನ ಬೇಕು, ಒಂದು ಸಾಂಖ್ಯ ಜ್ಞಾನ ಅಂತ ಇದೆ. ಸಾಂಖ್ಯ ಜ್ಞಾನ, ಸಂಖ್ಯೆಯಿಂದ ಅವನ ವ್ಯಾಪಾರಗಳನ್ನು ಹೇಳಿದ. ಆದ್ರಿಂದ ಇದು ಸಾಂಖ್ಯ ತತ್ವವೇ, ಇದು ಜ್ಞಾನ ಅಂತ ಹೇಳಿದ. ಇದೆಲ್ಲವೂ ಕೂಡ ಜನರಲ್ ನಾಲೆಡ್ಜ್. ಏನು? 24 ತತ್ವಗಳ ವ್ಯವಸ್ಥೆ ಈ ಜಗತ್ತು, ಅದೇ 24 ತತ್ವಗಳು ನಮ್ಮ ದೇಹ. ಈ ವ್ಯವಸ್ಥೆ ನೀವು ಹಾಗೆ ಒಂದು ಲೈನ್ ಹಾಕೊಂಡ್ರೆ ಗೊತ್ತಾಗುತ್ತೆ. ಇದೇ ಒಂದು ಆಕಾಶವು ಶ್ರೋತ್ರೇಂದ್ರಿಯದಿಂದ ಕೇಳಿ
ಆಮೇಲೆ ಶ್ರೋತ್ರೇಂದ್ರಿಯದಿಂದ ಶಬ್ದವನ್ನು ಕೇಳಿಸಿಕೊಂಡು ಬಾಯಿಂದ ಮಾತನಾಡುತ್ತದೆ. ನೋಡಿ ಅದರಲ್ಲಿ ಕ್ಲೀನಾಗಿ ಕನೆಕ್ಟ್ ಆಗುತ್ತೆ ನೋಡಿ. ಅದು ಅಂದರೆ ಇದೇ ಒಂದು ಆಕಾಶ ತತ್ವ ಬಂತು. ಆಮೇಲೆ ಶ್ರೋತ್ರೇಂದ್ರಿಯ, ಅದರಿಂದ ಹುಟ್ಟಿದ್ದು ಶ್ರೋತ್ರೇಂದ್ರಿಯ. ಕಿವಿಯಿಂದ ಶಬ್ದವನ್ನು, ಶಬ್ದ ಅನ್ನೋದು ಶಬ್ದ ಸ್ಪರ್ಶ ರೂಪ ರಸ, ಶ್ರೋತ್ರ ಅನ್ನೋದು ಜ್ಞಾನೇಂದ್ರಿಯ, ಶಬ್ದವನ್ನು ಕೇಳಿಸಿಕೊಂಡು ಆಮೇಲೆ ಏನೋ ಬಾಯಿಂದ ಮಾತನಾಡುತ್ತದೆ. ಶಬ್ದ ಕೇಳಿಸ್ಕೊಂಡ್ಮೇಲೆ ರಿಯಾಕ್ಷನ್, ಬಾಯಿಂದ ಮಾತನಾಡುತ್ತದೆ. ಎಲ್ಲ ಲಿಂಕ್ ಆಗುತ್ತೆ. ಅದು 24 ತತ್ವ. ಇದೇ ಒಂದು ವಾಯು ತತ್ವ ಆಯಿತಾ. ಸ್ಪರ್ಶೇಂದ್ರಿಯದಿಂದ ಆಯಿತಾ ಮುಟ್ಟಿ, ಅಂದರೆ ಶಬ್ದ ಸ್ಪರ್ಶವನ್ನು ಮಾಡಿ, ಸ್ಪರ್ಶೇಂದ್ರಿಯ ತ್ವಗೀಂದ್ರಿಯದಿಂದ ಮುಟ್ಟಿ ಆಯಿತಾ ಕೈಯಿಂದ ಕೆಲಸವನ್ನು ಮಾಡುತ್ತದೆ. ಅಲ್ಲಿ ಎಲ್ಲ 4 ಲಿಂಕ್ ಕರ್ಮೇಂದ್ರಿಯಗಳು ಎಲ್ಲ ಬಂತು, ತನ್ಮಾತ್ರ ಪಂಚಭೂತ ಎಲ್ಲ ಬಂತು. ಇದೇ ಒಂದು ತೇಜಸ್ ತತ್ವ. ಅದು ಇದು ಕಣ್ಣಿನಿಂದ ರೂಪವನ್ನು ನೋಡಿ ಕಾಲಿನಿಂದ ನಡೆದು ಹೋಗುತ್ತದೆ. ಅದು ಎಲ್ಲ ಲಿಂಕ್ ಆಗಿಬಿಡುತ್ತೆ. ಹಾಗೆ ಒಂದು ಅದ್ಭುತವಾದ ಸಂಯೋಜನೆ ಇದೆ ಈ ಜಗತ್ತಿನ ಸಂಯೋಜನೆ. ಅದನ್ನು ಕೃಷ್ಣ ಮುಂದಿನ ಮಾತುಗಳಲ್ಲಿ ಹೇಳ್ತಾನೆ. ಹೀಗೆ ಭಿನ್ನ ಪ್ರಕೃತಿರಷ್ಟದ ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಯಮೇ ಪರಾಂ ಜೀವಭೂತ ಮಹಾಬಾಹೋ ಏದಂ ಧಾರ್ಯತೆ ಜಗತ್ ಅಂತ ಇಷ್ಟನ್ನು ಬಿಟ್ಟು ಇನ್ನೊಂದು ಸಪ್ರೇಟಾಗಿ ಹೇಳ್ತಾನೆ. ಅಪರೇಯಂ ಮಿತಸ್ತ್ವನ್ಯಾಂ 8 ಸೇರಿಸಿಕೊಂಡಿದ್ದು 24 ಆಗೋಯ್ತು. 8 24 ಆಯಿತು. 25ನೇ ತತ್ವದ ಬಗ್ಗೆ ಗಮನ ಇರಲಿ, ಅದನ್ನು ಬೇರೆ ಹೇಳ್ತಾನೆ. ಅದು ಯಾರು 25ನೇ ತತ್ವ ಅಂದರೆ ನನ್ನ ಹೆಂಡತಿ, ಚಿತ್ ಪ್ರಕೃತಿ, ಮಾಯಾ ಅಂತ. ಪ್ರಕೃತಿ ಮಿಥ್ಯಮೇ ಪರಾಂ, ಇದು ಎಲ್ಲದಕ್ಕಿಂತ ಸುಪ್ರೀಂ. ಯಾಕೆ ಅಂದರೆ ಈ ತ್ರಿಗುಣಾತ್ಮಕವಾದ ಪ್ರಕೃತಿಯಿಂದಲೇ ಈ 24 ತತ್ವಗಳ ಸೃಷ್ಟಿಯಾಗಿದೆ. ಹಾಗಾಗಿ ಅವಳು ತುಂಬ ಪ್ರಧಾನ. ಇಲ್ಲಿ ಪ್ರಕೃತಿ ಅಂದರೆ ಜಡ ಪ್ರಕೃತಿ ಅಲ್ಲ, ಆ ಜಡ ಪ್ರಕೃತಿಗೂ ನಿಯಾಮಕಳಾದ ಜ್ಞಾನರೂಪಿಣಿಯಾದ ದುರ್ಗಾದೇವಿ ಲಕ್ಷ್ಮೀ ರೂಪವನ್ನು ಸ್ವೀಕಾರ ಮಾಡಿದ್ದಾರೆ. ಜೀವಭೂತ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್, ಅವಳೇ ಈ ಜಗತ್ತನ್ನೆಲ್ಲ ಧರಿಸಿರೋದು. ಮಮ ಯೋನಿರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಮುಂದೆ ಹೇಳ್ತಾನೆ. ಜಗತ್ತನ್ನೆಲ್ಲ ಧರಿಸಿರುವ ಶಕ್ತಿ ಶ್ರೀತತ್ವದಿಂದ ಜಗತ್ತು ನಿಂತಿದೆ ಅಂತ ಹೇಳಿದ. ಏತದ್ಯೋನಿನಿ ಭೂತಾನಿ ಸರ್ವಾಣಿತ್ಯುಪಧಾರಯ, ಎಲ್ಲ ಜಗತ್ತುಗಳಿಗೂ ಕಾರಣವಾದದ್ದು ಈ ಶ್ರೀತತ್ವ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತ, ಅವಳು ಈ ಜಗತ್ತಿಗೆ ನಿಯಾಮಕಳಾಗಿದ್ದಾಳೆ. ಸಮಗ್ರ ಅವಳಿಗೂ ಸೇರಿಸಿಕೊಂಡು ನಿಯಾಮಕ ನಾನಾಗಿದ್ದೇನೆ. ಅಂದರೆ ಮೊದಲು ಕ್ರಮವಾಗಿ ಹೇಳಿದ ಈ 24 ತತ್ವಗಳು. ಅವಳಿಗೆ ನಿಯಾಮಕನಾದ ಭಗವಂತ ಲಕ್ಷ್ಮೀದೇವಿ, ಲಕ್ಷ್ಮಿಗೂ ನಿಯಾಮಕನಾದ ಭಗವಂತ ನಾನು. ಮತ್ತ ಪರತರಂ ನಾಣ್ಯತ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಏನಾದರೂ ಹೇಳ್ತೀಯ? ಈ 3 ಸ್ಟೆಪ್ ಹೇಳಿದ. 25, 26 ಆಯ್ತು, ಇನ್ನು 27ನೇದಿಲ್ವಾ? 24, 25 ಆಯ್ತು, 26 ಭಗವಂತ, 27 ಇದೆಯಾ ಅಂದರೆ ಅಲ್ಲಿಗಿಲ್ಲ, ಫುಲ್ ಸ್ಟಾಪ್. ನಾನೇ ಎಂಡ್, ನಾನೇ ಸುಪ್ರೀಂ. ನೋಡಿ, ಈ ದೇವರ ಸರ್ವೋತ್ತಮತ್ವ, ಆ ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮನ ಚಿಂತನೆ, ಆ ಜ್ಞಾನ ಎಷ್ಟು ಕ್ರಮವಾಗಿ ಇದೊಂದು 7ನೇ ಅಧ್ಯಾಯದಲ್ಲಿ 7 ಶ್ಲೋಕ ನಮ್ಮನ್ನು ಎಬ್ಬಿಸಿ ಬಿಡುತ್ತೆ. ಹಾಗಾಗಿ ಯಾರಾದರೂ 7 ಅಂದರೆ ಸಾಕು, 7ನೇ ಅಧ್ಯಾಯದ 7 ಶ್ಲೋಕ ಅಂತ ನಮ್ಮ ತಲೆಗೆ ಬರಬೇಕು. ಅಷ್ಟು ಚೆನ್ನಾಗಿದೆ ಇದು. ಮತ್ತ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ, ನನಗಿಂತ ಅದ್ಭುತವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಧನಂಜಯ. ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಮತ್ತೆ ಅದನ್ನು ಕನ್ಕ್ಲೂಸ್ ಮಾಡ್ತಾನೆ. ಈ ಜಗತ್ತೆಲ್ಲವೂ ಕೂಡ ಒಂದು ದಾರದಲ್ಲಿ ಮಣಿಗಳಂತೆ ಪೋಣಿಸಿಕೊಂಡಿದೆ. ನಾನು ಅಂತ ಹೇಳ್ತಾನೆ. ಆ ದಾರ ನಾನು. ಅಲ್ಲೊಂದು ಸ್ವಲ್ಪ ನಿಲ್ತೀನಿ ನಾನು, ಇದೊಂದು ಸ್ವಲ್ಪ ವಿವರಣೆ. ಅದು ಚೆನ್ನಾಗಿದೆ, ಅದು ಆ ವಿಚಾರಗಳು. ಅಂದರೆ ಎಷ್ಟು ಹೇಳ್ತೇವೆ ಅನ್ನೋಕ್ಕಿಂತ ಎಷ್ಟು ನಮ್ಮ ಮನಸ್ಸಿಗೆ ಹೋಗುತ್ತೆ ಅನ್ನೋದೇ ಮುಖ್ಯವಾಗುತ್ತೆ. ನೋಡಿ, ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಹಿಂದೂ ಸಂಸ್ಕಾರ ಎಲ್ಲ ಹೆಣ್ಮಕ್ಕಳಿಗೆ ಒಂದು ಮಾಂಗಲ್ಯ ಧಾರಣೆ ಎನ್ನುವ ವ್ಯವಸ್ಥೆ ಇದೆ. ಮಾಂಗಲ್ಯ ಧಾರಣೆ ಅಂದರೆ ಏನು? ಒಂದು ನೂಲನ್ನು ತೆಗೆದುಕೊಂಡು ಅದಕ್ಕೆ ತಾಳಿಯನ್ನು ಹಾಕ್ತಾರೆ, ಬಂಗಾರದ ಬಟ್ಟಲನ್ನು ಹಾಕಿ, ಹವಳಗಳನ್ನು ಹಾಕಿ, ಕರಿಮಣಿಗಳನ್ನು ಹಾಕ್ತಾರೆ. ಬಂಗಾರದ ಬಟ್ಟಲಿಗೆ ಅಂದರೆ ತಾಳಿಗೆ ಲೆಕ್ಕ ಇದೆ, ನೂಲಿಗೆ ಲೆಕ್ಕ ಇದೆ, ಹವಳಗಳಿಗೆ ಲೆಕ್ಕ ಇದೆ. ಯಾವ ಹಿಂದೂ ಧರ್ಮದ ಸ್ತ್ರೀಯರ ಕಂಠದಲ್ಲಿರುವ ಮಾಂಗಲ್ಯ ಸೂತ್ರದಲ್ಲಿ ಕರಿಮಣಿಗಳು ಎಷ್ಟಿದೆ ಅಂತ ಕೇಳಿ, ಗೊತ್ತಿಲ್ಲ ಅವರಿಗೆ, ಲೆಕ್ಕ ಮಾಡಿ ಹಾಕಲ್ಲ ಅದನ್ನು. ಕರಿಮಣಿಗಳು ಎಷ್ಟು ಖಾಲಿ ನೂಲಿದೆಯೋ ಅದು ತುಂಬುವ ತನಕ ಕರಿಮಣಿಗಳಿದೆ. ಇದು ಏನು ಗೊತ್ತಾ? ಮೊದಲು ಒಂದು ನೂಲು ತಗೊಂಡ್ರಿ, ಸುತಂತು ತಂತು ವರ್ಧನ ವಿಷ್ಣು ಸಹಸ್ರನಾಮ ಹೇಳುತ್ತೆ. ಸೂಪರ್ ತಂತು, ಅವನೇ ಆಧಾರ ಅಂತ ಅರ್ಥ. ಮೊದಲು ಒಂದು ತಂತು, ಮೊದಲನೇ ತತ್ವ ಅವನು. ಆಮೇಲೆ ಅದಕ್ಕೆ ತಾಳಿ, ಬಂಗಾರದ ಬಟ್ಲು ಜೋಡಿಸಿದ್ರಿ, ಕೆಲವು 2, ಕೆಲವು 3, ಶ್ರೀ ಭೂ ದುರ್ಗಾ 2ನೇ ತತ್ವ. ಆಮೇಲೆ ಹವಳಗಳನ್ನು ಸೇರಿಸಿದ್ರಿ. ಹವಳಗಳು ಅಂತಂದರೆ ಬ್ರಹ್ಮವಾಯುಗಳು,
ಅದರ ಹವಳಗಳಂತೆ ಇದ್ದಾರೆ. ಹವಳ ಅಂದರೆ ಪ್ಯೂರ್, ಅವರಲ್ಲಿ ಕಶ್ಮಲ ಇಲ್ಲ, ದೇವ್ರ ಬಗ್ಗೆ ಕರೆಕ್ಟಾಗಿದ್ದಾರೆ ಅವರು, ಹವಳ. ಆಮೇಲೆ ಕರಿಮಣಿಗಳನ್ನು ಸೇರಿಸಿದ್ರಿ. ರುದ್ರಾದಿ ಸಮಸ್ತ ಹಿಂದೂ ದೇವತೆಗಳು ಆ ಕರಿಮಣಿಗಳಲ್ಲಿದ್ದಾರೆ. ಯಾಕೆಂದರೆ ಹಿಂದೂ ದೇವತೆಗಳಲ್ಲಿ ಲೆಕ್ಕವೇ ಇಲ್ಲ, ಅದಕ್ಕೆ ಲೆಕ್ಕ ಮಾಡಿಲ್ಲ ಕರಿಮಣಿಗಳಲ್ಲಿ. ಮತ್ತು ಇನ್ನೂ ಸೂಕ್ಷ್ಮ ಇದೆ, ಕರಿಮಣಿಗಳು ಇವೆಲ್ಲ ಹವಳ, ಅದು ಸುವರ್ಣ, ಅದು ತಂತು, ಆದರೆ ಇದೆಲ್ಲ ಕರಿ. ಯಾಕೆ ಕರಿ ಅಂದರೆ ಅವರಲ್ಲೆಲ್ಲ ಸ್ವಲ್ಪ ಓರೆಕೋರೆಗಳಿದೆ, ದೋಷಗಳಿದೆ, ಕರಿ ಇದೆ, ದೋಷ ಇದೆ. ಹಾಗಾಗಿ ಕುತ್ತಿಗೆಯಲ್ಲಿರುವ ಮಾಂಗಲ್ಯ ಬಂಧನ ಆದರೆ ಅದು ಒಂದು ರೀತಿಯಲ್ಲಿ 24 ತತ್ವಗಳ ಸಮುಚ್ಚಯ. ಆ ಚಿಂತನೆಯ ಜೊತೆಗೆ ಮಾಂಗಲ್ಯ ಬಂಧನ, ಸುಮ್ಮನೆ ಜಡವಾಗಿ ಕಟ್ಟಿದ್ದಲ್ಲ. ಆದ್ದರಿಂದ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಅಂತಾನೆ ದೇವರು. ಜಗತ್ತನ್ನು ಬದುಕಿಸುವ ಮಾಂಗಲ್ಯ ಇದು. ಇದನ್ನು ಇಲ್ಲೇ ಹೇಳಿದ್ದಾನೆ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇಲ್ಲಿ ಗಮನಿಸಿ, ಇನ್ನೂ ಅದ್ಭುತವಾದ ಅಂಶ ಏನು ಅಂದರೆ, ಆ ಬಂಗಾರದ ಬಟ್ಲಾಗಲಿ ಅಥವಾ ಹವಳ ಆಗಲಿ ಕರಿಮಣಿಗಳಾಗಲಿ ಆ ಮಾಲೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲಿಯ ತನಕ ಹೇಳಿ? ನೂಲು ಗಟ್ಟಿ ಇರುವ ತನಕ. ನೂಲು ತುಂಡಾಯಿತು ಅಂದರೆ ಇದೆಲ್ಲ ನೆಲಕ್ಕೆ ಬಿದ್ದು ಹೋಗುತ್ತೆ. ಅದನ್ನೇ ಕೃಷ್ಣ ಹೇಳಿದ್ದು, ಮತ್ತ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ. ನಾನೇ ಸುಪ್ರೀಮು, ನಾನೇನಾದರೂ ನನ್ನ ಶಕ್ತಿಯನ್ನು ತುಂಡು ಮಾಡಿದರೆ ಇವರೆಲ್ಲ ನೆಲಕ್ಕೆ ಬೀಳ್ತಾರೆ, ಎಲ್ಲರೂ ಅಸ್ವತಂತ್ರರು. ಮಾಲೆಯನ್ನು ಆಶ್ರಯಿಸಿದ ಶ್ರೀತತ್ವ, ಮಾಲೆಯನ್ನು ಆಶ್ರಯಿಸಿದ ಅಹಂಕಾರ ತತ್ವ, ಮಹತ್ತತ್ವ, ನಂತರ ಚಿತ್ತಾಭಿಮಾನಿಗಳು, ಪಂಚಭೂತಾಭಿಮಾನಿಗಳು ಎಲ್ಲರೂ ಕೂಡ ಆ ನೂಲನ್ನು ಆಶ್ರಯಿಸಿಕೊಂಡಿದ್ದಾರೆ. ನಾನು ಆಧಾರ. ಆದರೆ ಜಗತ್ತಿನಲ್ಲಿ ಇದೆಲ್ಲ ಕಾಣುತ್ತೆ, ನಾನು ಕಾಣಲ್ಲ, ಅವನು ಅವ್ಯಕ್ತ. ಅಲ್ಲಿ ಕೂಡ ನೂಲ್ ಕಾಣಲ್ಲ. ನೂಲ್ ಕಂಡ್ರೆ ಮಾಲೆ ಸರಿಯಾಗಿಲ್ಲ ಅಂತ ಅರ್ಥ. ಇಲ್ಲಿ ಜಗತ್ ಕಾಣಿಸ್ತಾ ಇದೆ, ಎಲ್ಲ ವ್ಯಾಪಾರ ಕಾಣಿಸ್ತಾ ಇದೆ, ಹೌದಾ? ಕಣ್ಣು ಕಾಣಿಸ್ತಾ ಇದೆ, ಕಿವಿ ಕೇಳಿಸ್ತಾ ಇದೆ, ನಾಲಿಗೆ ಮಾತನಾಡ್ತಾ ಇದೆ, ಮೂಗು ಆಘ್ರಾಣಿಸ್ತಾ ಇದೆ, ಎಲ್ಲ ವ್ಯಾಪಾರ ನಡೀತಾ ಇದೆ, ಕಾರ್ಯಗಳು ಕಾಣಿಸ್ತಾ ಇದೆ, ಕಾರಣನಾದ ನಾನು ಕಾಣಿಸ್ತಾ ಇಲ್ಲ. ಇದೇ ವಿಜ್ಞಾನ, ಇದು ಜ್ಞಾನ ಜನರಲ್ ಆಗಿ. ನೆಕ್ಸ್ಟ್ ವಿಜ್ಞಾನಕ್ಕೆ ನಾವು ಜಾರ್ತೇವೆ. ಆದ್ದರಿಂದ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಜಗತ್ತೆಲ್ಲವೂ ಕೂಡ ನನ್ನಲ್ಲಿ ಬೆಸೆದುಕೊಂಡಿದೆ. ಒಂದು ಸೂತ್ರದಲ್ಲಿ ಮಣಿಗಳು ಹೇಗೋ ಹಾಗೆ. ಎಷ್ಟು ಒಂದೊಂದು ಶಬ್ದಗಳು ಸೂತ್ರಪ್ರಾಯವಾಗಿ, ಇದೇ ಅದ್ಭುತ. ನಮ್ಮ ಭಗವದ್ಗೀತೆ ಒಂದು ಜೀವನಾನುಭವದ ಜೊತೆಗೆ ಅಂಟ್ಕೊಂಡು ಬಿಡುತ್ತೆ. ಅದು ಅಷ್ಟು ಅದ್ಭುತವಾದ ಒಂದು ಚಿಂತನೆಯನ್ನು ಮಾಡಿದ್ದಾನೆ. ಅರ್ಜುನ ಬೆರಗಾಗಿ ಕೇಳ್ತಾ ಇದ್ದಾನೆ. ಅವಾಗ ಕೃಷ್ಣ ಹೇಳ್ತಾನೆ, ಇದು ಜ್ಞಾನ. ವಿಜ್ಞಾನದ ಬಗ್ಗೆ ಹೇಳ್ತೇನೆ, ಮತ್ತೇನು ಸಿಕ್ಕಾಪಟ್ಟೆ ಜ್ಞಾನದ ಬಗ್ಗೆನೇ ಹೇಳ್ತಾ ಕೂತ್ಕೊಳ್ಳಿಲ್ಲ. ಸಂಕ್ಷೇಪವಾಗಿ ಸಮಗ್ರ ಜಗತ್ತಿನ ಪರಿಚಯವನ್ನು 7 ಶ್ಲೋಕದಲ್ಲಿ ಮಾಡಿಬಿಟ್ಟ. 5 ಶ್ಲೋಕದಲ್ಲಿ ಮಾಡಿದ್ದಾನೆ ಕೃಷ್ಣ. ಆಮೇಲೆ ಇನ್ನು ವಿಜ್ಞಾನದ ಬಗ್ಗೆ ಹೇಳ್ತೇನೆ, ಡೀಪ್ ಸ್ಟಡಿ. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿದ್ರಿ, ನಿಮಗೇನು ಅನ್ನಿಸ್ತು? ಯಾವ ಭಾಗ ಇಷ್ಟ ಆಯಿತು? ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೆ ನಾಳೆ ಭೇಟಿಯಾಗೋಣ. ಹರಿ ಓಂ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು, ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.